ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್ ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಆಸೆ ಪಡೋದೇನು ಅಂದರೆ ದೊಡ್ಡ ಮನೆ ಪ್ರೊಡಕ್ಷನಿಂದ ಲಾಂಚ್ ಆಗಬೇಕು ಅಂತ. ಅಂಥ ಅದೃಷ್ಟ ನಮ್ಮ ವಾಣಿ ಅಮ್ಮಂಗೆ ಸಿಗುತ್ತೆ. ಅವರು ಲಾಂಚ್ ಆಗಿದ್ದು ದೊಡ್ಡ ಮನೆ ಪ್ರೊಡಕ್ಷನಿಂದನೇ. ಯಾವ ಸಿನಿಮಾಯಿಂದ ಲಾಂಚ್ ಆದರೂ ಆ ಸಿನಿಮಾದಲ್ಲಿ ಇವರಿಗೆ ಆದಂಥ ಅನುಭವಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೇವ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಅಂದರೆ ನೀವು ಹೈಸ್ಕೂಲಲ್ಲಿ ಇದ್ದಾಗಲೇ ಕನ್ನಡ ಚಿತ್ರರಂಗನ ಎಂಟ್ರಿ ಮಾಡಿದ್ದು. ಬಟ್ ಅಪ್ಪಂಗೆ ಇಷ್ಟ ಇರಲಿಲ್ಲ, ಅಂದರೆ ಅಷ್ಟು ಅಮ್ಮ ಮಾಡಿದಷ್ಟು ಎಂಕರೇಜ್ಮೆಂಟ್ ಅಪ್ಪನ ಕಡೆಯಿಂದ ಸಿಗ್ತಾ ಇರಲಿಲ್ಲ ಇನಿಷಿಯಲ್ ಡೇಸಲ್ಲಿ. ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿಕೊಂಡು ಹೆಂಗೆ ಕನ್ವಿನ್ಸ್ ಮಾಡಿದ್ರಿ? ಆ್ಯಕ್ಚುಲಿ ನನ್ನ ಆಕಸ್ಮಿಕ ಅಂತಾರಲ್ಲ, ಆ ಥರನೇ ನನಗೆ ಇಂಡಸ್ಟ್ರಿಗೆ ಬರೋದಕ್ಕೆ ಇದಾಗಿದ್ದು. ರೇಣುಕಾ ಶರ್ಮಾ ಅವರು ಒಂದು ಕ್ಯಾರೆಕ್ಟ್ರಿಗೋಸ್ಕರ ಹುಡುಕ್ತಾ ಇದ್ರು, ಭರ್ಜರಿ ಗಂಡು ಅನ್ನೋ ಫಿಲಮ್. ಅದರಲ್ಲಿ ಅವರು ಬ್ಯಾನರಲ್ಲಿ ರೆಗ್ಯುಲರ್ ಆಗಿ ರಾಜ್ಕುಮಾರ್ ಬ್ಯಾನರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಒಬ್ರು, ನನ್ನ ಬೇಬಿ ಅಂತ. ಅವರು ನನ್ನ ಅಣ್ಣನ ಮನೆ ಪಕ್ಕದಲ್ಲಿದ್ದರು. ಸೊ ಅವರು ಈ ಥರ ಫಿಲ್ಮ್ ಮಾಡ್ತೀರಾ ಅಂತಂದರು. ಯಾಕೆ ಮಾಡಬಾರ್ದು, ಟ್ರೈ ಮಾಡೋಣ ಅಂತ. ಸೊ ಆಲ್ ಆಫ್ ಅ ಸಡನ್ ಆಯಿತು ಅಂತ ಕರ್ಕೊಂಡು ಹೋಗಿ ರೇಣುಕಾ ಶರ್ಮಾ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಅವ್ರು ಇಮಿಡಿಯೇಟ್ ಓಕೆ ಅಂತ ಅಂದರು. ಸೊ ನನ್ನ ಶೂಟಿಂಗು ಸ್ಟಾರ್ಟ್ ಆಯಿತು. ಬಟ್ ಇವಾಗ ಮನೇಲಿ ಶೂಟಿಂಗ್ ಸ್ಟಾರ್ಟ್ ಆಗೋ ಮುಂಚೆ ಮನೇಲಿ ಡ್ಯಾಡಿಗೆ ಹೇಗೆ ಹೇಳೋದು, ಇದೊಂದು ದೊಡ್ಡ ಸಮಸ್ಯೆ ಆಗೋಗಿತ್ತು. ಬಟ್ ಐ ಟೋಲ್ಡ್ ಸಿ ಡ್ಯಾಡಿ, ಅಮ್ಮನೂ ಜೊತೆಲಿರ್ತಾರೆ. ಸೊ ಏನಾದರೂ ಹೆಚ್ಚು ಕಡಿಮೆ ಹತ್ರ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ಖಂಡಿತವಾಗ್ಲೂ ವಾಪಸ್ ಬಂದುಬಿಡ್ತೀನಿ, ನಾನು ಮಾಡಲ್ಲ, ಕಂಟಿನ್ಯೂ ಮಾಡಲ್ಲ. ಬಟ್ ನಂಗೆ ಇಷ್ಟ, ನಾನು ಮಾಡಬೇಕು ಅಂತ ಇದ್ದೀನಿ. ಸಿ ಸ್ಟಡೀಸಲ್ಲಿ ಐ ವಾಸ್ ಗುಡ್. ಸೊ ಆದ್ದರಿಂದ ಹಿ ವಾಸ್ ಆಲ್ಸೋ ಓಕೆ. ಬಟ್ ಹಿ ಡಿಡ್ಂಟ್ ಲೈಕ್, ಈ ಇಂಡಸ್ಟ್ರಿನೇ ಇಷ್ಟ ಇದ್ದಿಲ್ಲ ಅವ್ರಿಗೆ. ಸೊ ಒಂದೆರಡು ದಿನ ಶೂಟಿಂಗಿಗೆ ಅಮ್ಮನ ಕರ್ಕೊಂಡು ಹೋದೆ, ಇನ್ನೆರಡು ದಿನ ಶೂಟಿಂಗಿಗೆ ನಮ್ಮ ಅಪ್ಪನ ಕರ್ಕೊಂಡು ಹೋದೆ. ಅಲ್ಲೆಲ್ಲ ನೋಡಿ, ಆ ವಾತಾವರಣ ಎಲ್ಲ ನೋಡಿ ಹಿ ವಾಸ್ ಓಕೆ, ಹಿ ವಾಸ್ ಹ್ಯಾಪಿ. ಮತ್ತು ಎಲ್ಲ ಶೂಟಿಂಗ್ಸ್, ನನ್ನ ಆಲ್ಮೋಸ್ಟ್ ಎಲ್ಲ ಶೂಟಿಂಗಲ್ಲೂ ಒಂದೆರಡು ದಿನ ನಮ್ಮ ಅಪ್ಪ ಬರೋರು ನನ್ನ ಜೊತೆ, ಅಮ್ಮ ಮನೇಲಿರೋರು, ಅಪ್ಪ ಬರೋರು ನನ್ನ ಜೊತೆ. ಸೊ ಹೀಗಾಗಿ ಹಿ ಗಾಟ್ ಯೂಸ್ ಟು ಇಟ್. ಅಂದ್ರೆ ಇಲ್ಲ, ಇದು ಇಟ್ ಇಸ್ ರೆಗ್ಯುಲರ್ ಎನ್ವೈರ್ಮೆಂಟು, ಅಟ್ಮಾಸ್ಫಿಯರು, ಇಲ್ಲಿ ಯಾವ ಥರದ್ದು ಇಲ್ಲ, ಆರಾಮ್ ಸೇಫ್ ಥರದೇ, ಸೇಫ್. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಎನ್ವೈರ್ಮೆಂಟ್ ಅಂತ ಅವ್ರಿಗೆ ಅನ್ಸಕ್ಕೆ ಶುರು ಆಯಿತು. ಬಟ್ ಫಸ್ಟ್ ಫಿಲಮ್ ಮಾಡುವಾಗ ನನಗೆ ಇನ್ನೂ ಸರಿಯಾಗಿ ಜ್ಞಾಪಕ ಇದೆ. ಫಸ್ಟ್ ಶಾಟ್ ಕ್ಯಾಮ್ರಾ ಇಟ್ಟಿದ್ರು, ನೋಡಮ್ಮ ಇಲ್ಲಿ ನೋಡ್ಕೊಂಡು, ಕೈ ನೋಡ್ಕೊಂಡು, ನಂಗೆ ಕೈ ಯಾಕೆ ನೋಡಬೇಕು ಅಂತ, ಅದು ಲುಕ್ಕು ಅಂತ. ಬಿಕಾಸ್ ಐ ವಾಸ್ ವೆರಿ ನ್ಯೂ, ನಂಗೆ ಏನೂ ಗೊತ್ತಿಲ್ಲ ಕ್ಯಾಮ್ರಾ ಅಂದರೆ ಏನು ಅಂತ ಗೊತ್ತು. ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ದ ಲೈಟ್ಸ್, ಓ ಕ್ಯಾಮ್ರಾ ಇದೆ ಅನ್ಕೊಂಡು. ದೆನ್ ಕ್ಯಾಮ್ರಾ ತಂದಿಟ್ರು, ಇದು ಕ್ಯಾಮ್ರಾ ಅಂತ ಆವಾಗ ಗೊತ್ತಾಯ್ತು. ಇಟ್ಸ್ ಸೋ ಡಮ್ ಆವಾಗ. ಆಮೇಲೆ ಇಲ್ಲಿ ಕೈ ನೋಡಿಕೊಂಡು ಥ್ಯಾಂಕ್ ಯು ಅಂತ ಹೇಳೋದು. ಇಟ್ ವಾಸ್ ಲೈಕ್ ಹಂಗೆ ಇವಾಗ ಅದೆಲ್ಲ ರಿಕಲೆಕ್ಟ್ ಮಾಡಿದಾಗ ಮೋಸ್ಟ್ಲಿ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಟು ದ ಯೂನಿವರ್ಸ್. ಆ ಥರ ಥ್ಯಾಂಕ್ ಯು ಅನ್ನೋದು ಒಂದು ಶಾರ್ಟು. ಏನು ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರು ನನ್ನನ್ನು ಕಾಲೇಜ್ ಹೆಡ್ ಆಗಿ ಏನೋ ಎಲೆಕ್ಟ್ ಮಾಡಿರ್ತಾರೆ, ವಿನ್ ಆಗಿರ್ತೀನಿ ನಾನು. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಆ ಥರದ್ದು ಇರ್ತದೆ ಶಾರ್ಟ್. ಸೊ ಅದೊಂದು ಮಾಡಿದೆ. ದೆನ್ ಅವ್ರದ್ದೇ ಬ್ಯಾನರಲ್ಲಿ, ಅಂದರೆ ವಜ್ರೇಶ್ವರಿಯಿಂದ ನಾನು ಪಾದಾರ್ಪಣೆ ಮಾಡಿದ್ದು. ಸೊ ಅವ್ರದ್ದೇ ಬ್ಯಾನರಲ್ಲಿ ಯಾವುದೇ ಚಿತ್ರಗಳು ಸ್ಟಾರ್ಟ್ ಆದ್ರು ಮುಹೂರ್ತಕ್ಕೆ ನಮ್ಮನ್ನು ಕರೆಯೋರು. ಅಂಡ್ ಅದ್ರಲ್ಲಿ ಒಂದು ಪಾತ್ರ ಪಕ್ಕ ಫಿಕ್ಸ್, ಯಾವುದು ಅಂತ ಕೇಳಂಗಿಲ್ಲ. ಬಟ್ ನಮ್ಗೆ ಏನಾಯ್ತು ಅಂದ್ರೆ, ಬಿಕಾಸ್ ಐ ವಾಸ್ ವೆರಿ ನ್ಯೂ ಟು ದ ಇಂಡಸ್ಟ್ರಿ, ಈ ಥರದೇ ಪಾತ್ರಗಳನ್ನ ಆಯ್ಕೆ ಮಾಡಬೇಕು, ಆ ಥರದೇ ಪಾತ್ರಗಳನ್ನ ಆಯ್ಕೆ ಮಾಡಬೇಕು, ಯು ಶುಡ್ ಬಿ ವೆರಿ ಸೆಲೆಕ್ಟಿವ್ ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ. ಬಿಕಾಸ್ ಯಾರು ಇಂಡಸ್ಟ್ರಿಯಲ್ಲಿ ಇಲ್ದೋರಲ್ಲ, ಯಾರು ಇದ್ರ ಬಗ್ಗೆ ತಿಳ್ಕೊಂಡಿರೋರಲ್ಲ. ವಿ ವರ್ ಅನ್ಎಜುಕೇಟೆಡ್ ಈ ಇಂಡಸ್ಟ್ರಿಗೆ. ಸೊ ಆದ್ರಿಂದ ಯಾವ್ಯಾವ ಪಾತ್ರಗಳು, ಯಾವ ಥರದ ಪಾತ್ರಗಳು ಬರ್ತಾ ಹೋಯ್ತು ಅದನ್ನೇ ಮಾಡ್ತದೆ. ಎಲ್ಲ ತಂಗಿ, ಆಲ್ಮೋಸ್ಟ್ ಎಲ್ಲ ಹೀರೋ, ಇಂಡಸ್ಟ್ರಿಯಲ್ಲಿರೋ ಎಲ್ಲ ಹೀರೋಗಳಿಗೂ ತಂಗಿ. ಅವಾಗ ಪೇಪರಲ್ಲೂ ಬರೆದ್ಬಿಟ್ಟಿದ್ರು ಕನ್ನಡದ ತಂಗಿ ಅಂತ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಯಾವ ಹೀರೋಗಳಿಗೆ ತಂಗಿ ಹುಡ್ತಾ ಇದ್ರೆ ವಾಣಿಶ್ರೀ ಅವರಿದ್ದಾರೆ ಅನ್ನೋ ಥರ ಆಗೋಯ್ತು. ಸೊ ನಾನು ಮಾಡ್ತಾ ಇದ್ದಿದ್ದು ಎಲ್ಲ ವಜ್ರೇಶ್ವರಿ ಕಂಬೈನ್ಸ್ದೇ ಜಾಸ್ತಿ ಮೂವಿಗಳು ಮಾಡ್ತಿದ್ದೆ. ಅದ್ರ ಮಧ್ಯದಲ್ಲಿ ಬೇರೆ ಪ್ರೊಡಕ್ಷನ್ ಬರ್ತಾ ಇತ್ತು. ಸೊ ಅದು ವರ್ಕ್ ಮಾಡ್ತಾ ಇದೆ. ಎರಡು ಮ್ಯಾನೇಜ್ ಮಾಡ್ತಾ ಇದೆ. ಸ್ಟಾರ್ಟಿಂಗ್ ಮಾಡಿದೆಲ್ಲ ಬರೀ ಚಿತ್ರಗಳೇ, ನಾನು ಯಾವುದು ಸೀರಿಯಲ್ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಹೋಗ್ಲಿಲ್ಲ, ಬರೀ ಚಿತ್ರಗಳೇ ಮಾಡ್ತಾ ಇದ್ದಿದ್ದು. ನಂದು ಅಟೆಂಡೆನ್ಸ್ ಏನಿದೆಯೋ ಅದನ್ನ ಇಟ್ಕೊಂಡು ವರ್ಕ್ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಅಲ್ಲಿ ರಾಮಾಚಾರಿ, ಇಲ್ಲಿ ಬ್ರಹ್ಮಚಾರಿ, ಕಲಿಯುಗ ಸೀತಾ, ರಂಜಿತಾ, ಓಮು, ಈ ಥರ ಚಿತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ. ಬಹಳಷ್ಟು ಚಿತ್ರಗಳು. ಅಂಡ್ ಮೋಸ್ಟ್ ಆಫ್ ದಮ್ ನಿಮ್ಗೆ ಗೊತ್ತಿರೋ ಹಾಗೆ ತಂಗಿ ಪಾತ್ರ, ಹೀರೋ ತಂಗಿನೇ. ಸೊ ಹಾಗಾಗಿ ಅಂದರೆ ಇವಾಗ ಅವರೆಲ್ಲರೂ
ಫಸ್ಟ್ ಮೂವಿ ಹೇಳೋದಾದ್ರೆ ಭರ್ಜರಿ ಗಂಡು ಅದನ್ನ ಮಾಡ್ತೀರಾ ನೀವು, ಬಟ್ ಅಲ್ಲೆಲ್ಲ ಇರೋರು ಥಿಯೇಟರ್ ಆರ್ಟಿಸ್ಟ್ಗಳಿರ್ತಾರೆ. ಬಟ್ ನೀವು ಅವಾಗ ತಾನೇ ಬಂದಿದ್ದೀರಾ, ಆಕ್ಟಿಂಗ್ ಹಿಂಗೆ ಅನ್ನಿಸ್ತು ನಿಮಗೆ? ಈಸಿ ಆಯ್ತಾ, ಕಷ್ಟ ಆಯ್ತಾ? ಇಲ್ಲ, ಸ್ಟಾರ್ಟಿಂಗು ನನಗೆ ಅಡ್ಜಸ್ಟ್ ಆಗೋದಕ್ಕೆ ಇದಕ್ಕೆ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗೋದೇ ಒಂದು ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ಐ ವಾಸ್ ವೆರಿ ನ್ಯೂ. ಯಾವ ರೀತಿ ಕೂತ್ಕೊಳ್ಬೇಕು, ಯಾವ ರೀತಿ ನಿಂತ್ಕೊಳ್ಬೇಕು, ಯಾರ ಹತ್ರ ಮಾತಾಡಬೇಕು. ಐ ವಾಸ್ ವೆರಿ ಸ್ಟುಡಿಯೋಸ್. ಅವಾಗ ಬುಕ್ಸ್ ಎತ್ಕೊಂಡು ಹೋಗ್ತಿದ್ದೆ, ಕೂತ್ಕೊಂಡು ಓದ್ತಾ ಇದ್ದೆ. ನನ್ನ ಶಾರ್ಟ್ ಇದ್ದಾಗ ಹೋಗಿ ಆ್ಯಕ್ಟ್ ಮಾಡ್ಬಿಟ್ಟು ಬರ್ತಾ ಇದ್ದೆ. ಆ ಥರದ್ದು ನಾನು ಇವಾಗ ಬಡ 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 ಮಾತಾಡ್ತೀನಲ್ಲ, ಇದ್ರದ್ದು 5% ಮಾತಾಡ್ತಾ ಇದ್ದಿಲ್ಲ ಆವಾಗ ಸ್ಟಾರ್ಟಿಂಗು. ದೆನ್ ಆಮೇಲೆ ಓಪನ್ ಅಪ್ ಆಗಿ ಓಕೆ ಓಕೆ ಅಂತ ಅನಿಸ್ದಾಗ ಐ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ಎವ್ರಿಬಡಿ. ಓಕೆ, ಇವಾಗ ಆ ಮೂವಿಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಜೊತೆನೂ ನಿಮ್ಗಳ್ದು ಸೀನ್ ಇದೆ. ಅವರಷ್ಟು ಅಂದರೆ ಅಣ್ಣವ್ರ ಮಗ ಅನ್ನೋದು ಎಲ್ರಿಗೂ ರೆಸ್ಪೆಕ್ಟ್ ಇರ್ತಿತ್ತು, ಮತ್ತು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು, ಮೂವಿಗಳು ಅವ್ರದ್ದು ಚೆನ್ನಾಗಿತ್ತು. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಿಮಗೆ ಹೆಂಗಿತ್ತು ಫೀಲ್? ಐ ಹ್ಯಾಡ್ ಅ ವೆರಿ ಐ ಡೋಂಟ್ ನೋ ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾ ಅಥವಾ ಏನು ಅಂತ ಗೊತ್ತಿದ್ದಿಲ್ಲ. ಸುಮಾರು ಜನ ಅಲ್ಲಿ ಸೆಟ್ಟಿಗೆ ಬಂದವರೆಲ್ಲ ಯೂಶ್ವಲಿ ನನ್ನನ್ನು ನೋಡಿಬಿಟ್ಟು ಹೀರೋಯಿನ್ನ, ನೀವು ಹೀರೋಯಿನ್ ನೋಡಿರ್ಬೋದು ಆ ಚಿತ್ರದ ಹೀರೋಯಿನ್ನ, ನೋಡಿಬಿಟ್ಟು ಅಯ್ಯೋ ಈ ಹುಡುಗಿನ ಹಾಕೊಳ್ಬೋದ, ಆ ಹುಡುಗಿನಾದ್ರೂ ಹಾಕೊಳ್ಬೋದಾಗಿತ್ತು, ಅಷ್ಟು ಚೆನ್ನಾಗಿದ್ದಾಳೆ ಆ ಹುಡುಗಿ ಅಂತ, ಆ ಥರದ ಕಾಮೆಂಟ್ಸು. ಅದನ್ನ ಯಾವ ರೀತಿ ನಂಗೆ ಆ ಟೈಮಲ್ಲಿ ಅದೆಲ್ಲ ತಲೆಗೂ ಇರ್ತಾ ಇದ್ದಿಲ್ಲ. ಸೊ ಹೌದಲ್ವಾ, ನಾನು ಆ ರೋಲೇ ಮಾಡ್ಬೋದಾಗಿತ್ತು, ಈ ರೋಲ್ ಯಾಕೆ ಮಾಡ್ತಾರೆ, ಆ ಥರದ್ದೆಲ್ಲ ಫೀಲಿಂಗ್ಸು. ಶಿ ವಾಸ್ ಫ್ರಮ್ ಅ ತಮಿಳ್ ಇಂಡಸ್ಟ್ರಿ ಆ ಹುಡುಗಿ ಹೀರೋಯಿನ್ನು. ಆ್ಯಂಡ್ ಯಾರೇ ಬಂದರು ದೇ ಯೂಸ್ ಟು ಕನ್ಫ್ಯೂಸ್ ಮೀ ಫಾರ್ ಅ ಹೀರೋಯಿನ್. ಸೊ ದೇ ನೆವರ್ ಯೂಸ್ ಟು ಥಿಂಕ್ ಆ ಹುಡುಗಿ ಅಂತ. ಸಮ್ಟೈಮ್ ಐ ಯೂಸ್ ಟು ಫೀಲ್ ಹ್ಯಾಪಿ ಅಂತ. ಇನ್ನೊಂದ್ಸಲಿ ಅಯ್ಯಯ್ಯೋ ಅವ್ರೇನು ಕೊಳ್ತಾರೋ, ಅವ್ರಿಗೇನು ಬೇಜಾರಾಗುತ್ತೋ, ಅವ್ರಿಗೇನು. ಬಟ್ ಅವಳು ಕನ್ನಡ ಬರ್ತಾ ಇಲ್ದಿರೋದ್ರಿಂದ ಐ ವಾಸ್ ಸೇಫ್. ಪಕ್ಕದಲ್ಲೇ ಕೂತಿದ್ರು. ಇಫ್ ಸಂಬಡಿ ಕಾಮೆಂಟ್ಸ್ ಆಲ್ಸೋ ಅವಳಿಗೇನು ಅರ್ಥನೂ ಆಗ್ತಾ ಇದ್ದಿಲ್ಲ ಅಂದ್ಕೊಂಡು. ಲ್ಯಾಂಗ್ವೇಜ್ ಬರಲ್ಲ ಅಂದರೆ ಅಡ್ವಾಂಟೇಜ್. ಓಕೆ, ಕೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ರೆಮ್ಯುನರೇಷನ್ ಏನು ಸಿಗ್ತಿತ್ತು? ಅಂದರೆ ಹಿಂಗೆ ಮ್ಯಾನೇಜ್ ಮಾಡ್ಕೊತಿದ್ರಿ ಅದನ್ನು? ಮಾತಾಡ್ತಿದ್ದಿದ್ದು ಯಾರು? ಆ್ಯಕ್ಚುಲಿ ಅವಾಗೆಲ್ಲ ಏನು ಮಾತಾಡಬೇಕು ಅಂತಲೂ ಗೊತ್ತಿದ್ದಿಲ್ಲ. ವಾಟ್ ಎವರ್ ದೇ ಯೂಸ್ ಟು ಪೇ ಐ ಯೂಸ್ ಟು ಟೇಕ್. ನಾನು ಫಸ್ಟ್ ಫಿಲಮಲ್ಲಿ ಐ ಥಿಂಕ್ ಐ ವಾಸ್ ಪೇಡ್ ಸಮ್ವೇರ್ ಅರೌಂಡ್ 1,500 ಏನೋ ಫಾರ್ ಐ ಹ್ಯಾವ್ ವರ್ಕ್ಡ್ ಸೋ ಕಪಲ್ ಆಫ್ ಡೇಸ್. 1,500 ಕ್ಯಾಶ್ ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಅವರು ಯೂಶಲಿ ಕಾರ್ ಕಳಿಸ್ತಾರೆ, ಅವ್ರ ಡ್ರೈವರ್ ಹತ್ರನೇ ಕೊಟ್ಟು ಕಳಿಸ್ತಾರೆ. ಬಟ್ ಆ ಡ್ರೈವರ್ಗೆ ಕಾಫಿ ಕೊಡಿ, ತಿಂಡಿ ಕೊಡಿ, ಎದ್ದೇ ಹೋಗಲ್ಲ. ಆ ಕ್ಯಾಶಲ್ಲಿ ಒಂದು ಸ್ವಲ್ಪ ದುಡ್ಡು ಕೊಟ್ರೇ ಎದ್ದೋಗೋದು. ದಟ್ ಬಿಕೇಮ್ ಅ ಹ್ಯಾಬಿಟ್ ಫಾರ್ ದೆಮ್. ಎವ್ರಿ ಟೈಮ್ ದೇ ಯೂಸ್ ಟು ಬ್ರಿಂಗ್ ದ ಪೇಮೆಂಟ್. ನಮ್ಗೆ ಬರ್ತಾ ಇದ್ದಿದೆ 1 ವರ್ಷ, ದಟ್ ವಾಸ್ ಅ ಹ್ಯೂಜ್ ಮನಿ. ಬಟ್ ಅದರಲ್ಲೂ 200, 300, 500 ಹಿಡ್ದೆ ಈ ಅಪ್ಪ ಎದ್ದೇ ಹೋಗ್ತಾ ಇದ್ದಿಲ್ಲ. ನೌ ಐ ಫೀಲ್ ವೈ ಶುಡ್ ಐ ಪೇ ಹಿಮ್? ಹೌದು, ನಾನು ಯಾಕೆ ಆ ಅಪ್ಪಂಗೆ ಕೊಡಬೇಕು? ಕೆಲಸ ಮಾಡಿದ್ ನಾನು, ಕಷ್ಟಪಟ್ಟಿದ್ದು ನಾನು. ದಿನ ನಮ್ಮಮ್ಮ ಪಾಪ ರಾತ್ರಿ ಹಗಲು ದುಡ್ಕೊಂಡು, ಮನೇಲೂ ದುಡ್ಕೊಂಡು, ಅಲ್ಲೂ ದುಡ್ಕೊಂಡು, ನಿದ್ದೆಗೆಟ್ಕೊಂಡು ಕೆಲಸ ಮಾಡಿದ ಅಮ್ಮ. ಅವ್ರಿಗೆ ಕೊಡದೆ ಸಂಬಡಿ ಹೂ ಇಸ್ ಬ್ರಿಂಗಿಂಗ್ ಮೈ ಚೆಕ್ ಆರ್ ಬ್ರಿಂಗಿಂಗ್ ಮೈ ಅಮೌಂಟ್, ಅವ್ರಿಗೆ 300, 400, 500 ನನ್ನ ಪೇಮೆಂಟೇ ಕಮ್ಮಿ ಇರುವಾಗ ಏನಕ್ಕೆ ಕೊಡಬೇಕು ಅಂತ ಅನಿಸ್ತಾ ಇದೆ. ಐ ರಿಯಲಿ ಫೀಲ್ ಪಿಟಿ. ಐ ಥಿಂಕ್ ಇಟ್ ಇಸ್ ವೆರಿ ಬ್ಯಾಡ್. ಅವರು ಎಕ್ಸ್ಪೆಕ್ಟ್ ಮಾಡಬಾರ್ದು ಆ್ಯಕ್ಚುಲಿ. ವೈ ಶುಡ್ ದೇ? ಹೌದು, ಅಂದರೆ ಇವಾಗಲೂ ಕೂಡ ಅದೆಲ್ಲ ಹಾಗೆ ಇದೆ. ನನಗೆ ಗೊತ್ತಿಲ್ಲ, ಇವಾಗ ಆ್ಯಕ್ಚುಲಿ ಗೂಗಲ್ ಪೇನೇ ಮಾಡಿಬಿಡ್ತಾರೆ, ಮಧ್ಯವರ್ತಿಗಳೇ ಇರೋದಿಲ್ಲ, ಡೈರೆಕ್ಟ್ ಫ್ರಮ್ ದ ಪ್ರೊಡ್ಯೂಸರ್ ಅಂತ. ಬಟ್ ಐ ಆಮ್ ಥಿಂಕಿಂಗ್, ಇವಾಗ ಯೋಚನೆ ಮಾಡಿದಾಗ ಐ ವಾಸ್ ಸೋ ಇನ್ನೋಸೆಂಟ್. ಆ್ಯಂಡ್ ನಮ್ಮ ಮನೆಯವರು ಎಷ್ಟು ಪಾಪ, ಅವ್ರು ಬಂದರು ಅವ್ರಿಗೆ 200 ರೂಪಾಯಿ ಕೊಡು, ಇವ್ರು ಬಂದರು ಇವ್ರಿಗೆ 300 ರೂಪಾಯಿ ಕೊಡು, ಬರ್ತಾ ಇರೋ ದುಡ್ಡಲ್ಲೇ ಡಿಂಕು ಹೋಗ್ತಾರೆ. ಎಲ್ಲಾರ್ಗೂ ಕೊಡ್ತಾನೆ ಇದ್ರೆ ಬರದೇ ಒಂದ್ ಸ್ವಲ್ಪ. ಸೀರಿಯಸ್ಲಿ ನಂದು ಫಸ್ಟ್ ಪೇಮೆಂಟ್ ಅಲ್ಲಿ ನಾನೊಂದು ಉಂಗ್ರನ ಏನೋ, ಇವಾಗ ದೇವರಾಣೆಗೂ ಉಂಗ್ರನೂ ಬರಲ್ಲ, ಅದಕ್ಕೆ ಖರ್ಚಿಗೂ ಬರಲ್ಲ, ಅವಾಗ ಒಂದು ಉಂಗ್ರ ಏನೋ ಮಾಡಿಸ್ಕೊಂಡಿದ್ದೆ. ಬಟ್ ಐ ವಾಸ್ ಸೋ ಹ್ಯಾಪಿ ದಟ್ ನನ್ನ ಫಸ್ಟ್ ಪೇಮೆಂಟ್ ಹಂಗೆ ಇಟ್ಟು ಅಮ್ಮ ಒಂದು 3-4 ಪೇಮೆಂಟ್ ಆದಮೇಲೆ ನಿನ್ನ ದುಡ್ಡದಲ್ವಾ ಒಂದೇನಾರು ಮಾಡಿಸ್ಕೊಂಡು ನೆನಪಿಗೆ ಅಂತ ಮಾಡಿಸಿದ್ರು. ಆ್ಯಂಡ್ ಐ ಸ್ವೇರ್ ನನ್ನ ಪ್ಯಾರೆಂಟ್ಸ್ ಆರ್ ಸೋ ಗುಡ್. ಅಂದರೆ ನಂದು ಒಂದು ನಯ ತಂದು ದೇವ್ರ ಹತ್ರ ದುಡ್ಡಿಟ್ರೆ, ದೇವ್ರದ್ದು ಕಾಲ ಹತ್ರ ದುಡ್ಡಿಟ್ರೆ ಅದನ್ನ ಎತ್ಕೊಂಡೋಗಿ ನಮ್ಮ ಅಪ್ಪ ಬ್ಯಾಂಕಿಗೆ ಹಾಕೋರು ಹೊರತು 10 ರೂಪಾಯಿ ಚಿಲ್ಲರೆ ಇಲ್ಲ ಅಂದರೂ ನಾನು ದುಡ್ಡು ಮುಟ್ತಾ ಇದ್ದಿಲ್ಲ. ಐ ಯೂಸ್ ಟು ಟೆಲ್ ದಮ್ ಟೇಕ್, ಅಲ್ಲಿದೆಯಲ್ಲ ದುಡ್ಡು ಅದ್ರಲ್ಲಿ ತೊಗೊಳ್ಳಿ. ಇಲ್ಲ ಅಲ್ಲಿ ಒಳಗಡೆ ಹೋಗಿ ಅರ್ಧ ಗಂಟೆ ಹುಡುಕಿ ಕಚಾ ಪಚ ಮಾಡಿ ಅದನ್ನು ತೊಗೊಂಡು ಹೋಗ್ತಾ ಇದ್ರೆ ಹೊರತು ಆ ದೇವ್ರ ಹತ್ರ ಇಟ್ಟಿರೋ ದುಡ್ಡು ಒಂದೂ ಮುಟ್ತಾ ಇದ್ದಿಲ್ಲ. ಆ್ಯಂಡ್ ದೇವ್ ಸೇವ್ಡ್ ಮೈ ಮನಿ ಲೈಕ್ ದಟ್ ಓನ್ಲಿ. ಆ ಥರನೇ ಸೇವ್ ಮಾಡಿದ್ರು. ಸೋಲಿ ಅದೊಂಥರ
ಅವರಿಂದನೇ ಕಲ್ತಿರೋದು ನಾನು ಸೇವ್ ಮಾಡಬೇಕು. ಹೌದು. ಸಿ ಯು ನೋ ಸೋ ಮೆನಿ ಆರ್ಟಿಸ್ಟ್, ಇವಾಗ ಎಷ್ಟೊಂದು ಜನ ಆರ್ಟಿಸ್ಟು ಲಾಸ್ಟ್ ಮಿನಿಟಲ್ಲಿ ಎಷ್ಟು ಒದ್ದಾಡ್ತಾರೆ ಅದಕ್ಕೆ ಇದಕ್ಕೆ. ಸೊ ಐ ಆಮ್ ಸೋ ಬ್ಲಸ್ ಟು ಹ್ಯಾವ್ ಮೈ ಪೇರೆಂಟ್ಸ್. ನಿಜವಾಗ್ಲೂ ನಾವು ಜಗಳ ಆಡ್ತೀವಿ, ಕೂಗಾಡ್ತೀವಿ, ಕಿರ್ಚಾಡ್ತೀವಿ, ಮನೇಲಿ ಒಡ್ಸ್ಕೊಂಡಿರೋದಿದೆ. ನಮ್ಮ ಅಪ್ಪ ಹೊಡೆದಿರೋದು ಇನ್ನೂ ಸ್ಟಿಚ್ ಇದೆ ನನ್ನ ತಲೆ ಮೇಲೆ, ಬೂಟಲ್ಲಿ ಹೊಡೆದ್ಬಿಟ್ಟಿದ್ರು. ಏನು ಅಂದರೆ ಸಿಂಪಲ್ ಮ್ಯಾಟ್ರು, ಕಬೋರ್ಡ್ ಮೇಲ್ಗಡೆ ಪೇಪರ್ಸ್ ಇಟ್ಟಿದೆ. ಅವಾಗ ಮ್ಯಾಕ್ಸ್ ಮಾಡೋದಕ್ಕೆ ನಿಮಗೆ ಈ ಕಂಪ್ಯೂಟರ್ ಶೀಟ್ಸ್ನ ಅರ್ಧಕ್ಕೆ ಕೊಂಡ್ಕೊಂಡು ಬರ್ತಾ ಇದ್ವಿ. ಅಂದ್ರೆ ಮುಂದ್ಗಡೆ ಕಂಪ್ಯೂಟರ್ದು ಇರೋದು, ಹಿಂದ್ಗಡೆ ಬ್ಲಾಂಕ್ ಪೇಪರ್ ಇರೋದು. ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ, ಮ್ಯಾಕ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಐ ಸ್ಕೋರ್ಡ್ 100 out of 100 in my SLC. ಸೊ ಆ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಆ ಪೇಪರ್ ತರ್ತಾರೆ. ಅದು ಫ್ಯಾನ್ ಹಾಕಿದ ತಕ್ಷಣ ಅದು ಸರ್ರ್ ಅಂತ ಕೆಳಗಡೆ ಬಿತ್ತು. ಅದು ಗೊತ್ತಲ್ಲ, ಅದು ಕಂಟಿನ್ಯೂಸ್ ಇರುತ್ತೆ. ಸೊ ಎತ್ತಿಡು ಅಂದರು. ಇರಿ ಡ್ಯಾಡಿ ಎತ್ತಿಡ್ತೀನಿ ಅಂದೆ. ನನಗೆ ಎದುರು ಜವಾಬ್ ಕೊಡ್ತೀಯ ಅಂದ್ರೆ ಬಂದು ಬೂಟ್ ಶೂ ತೆಗಿತಾ ಇದ್ರು ಆಫೀಸಿಂದ ಬಂದು ತೆಗ್ದು ಹೊಡೆದ್ರು. ಅದು ಫ್ಯಾಕ್ಟ್ರಿ ಶೂ, ಅದು ಇಲ್ಲಿ ಬಿದ್ದು ಇಲ್ಲಿಂದ ಫೌಂಟನ್ ಥರ ರಕ್ತ ಹಿಂಗೆ ಬಚ್ಚಲಿಗೆ ಹೋದ್ರೆ ಫುಲ್ ರಕ್ತ. ಆಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಟಿಚ್ ಹಾಕ್ಸಿದ್ರು, ಒಂದು 4 ಸ್ಟಿಚ್ ಹಾಕ್ಸಿದ್ರು. ಸ್ಟೆಲಾ ಮಾರಿಸ್ ಸ್ಕೂಲ್ ಹತ್ರನೇ ಒಂದು ಡಾಕ್ಟರ್ ಶಾಪ್ ಇತ್ತು, ಕ್ಲಿನಿಕ್ಕು, ಅಲ್ಲೋಗಿ ಸ್ಟಿಚ್ ಹಾಕಿದ್ರು. ಅವ್ರು ಡಾಕ್ಟ್ರು ಕೇಳಿದ್ರು ಏನಾಯ್ತು ಅಂತ. ಅದು ನಾನು ಬಚ್ಚಲಲ್ಲಿ ಹಿಂಗೆ ಎದ್ದೇಳುವಾಗ ಟ್ಯಾಪ್ ತಾಕ್ತು, ಅದಕ್ಕೆ ಇಷ್ಟು ಜೋರಾಗಿ ತಾಕ್ತಾ. ಹೌದು, ಅಷ್ಟು ಜೋರಾಗಿ ತಾಕ್ತು ಅಂತ. ನಮ್ಮ ತಂದೆ ಕಣ್ಣಲ್ಲಿ ದಳ ಅಂತ ನೀರು. ಅವ್ರು ಮಾಡಿದ ಮಿಸ್ಟೇಕು. ಅವರು ನನಗೆ ಹೊಡೆಯೋ ಇಂಟೆನ್ಷನ್ ಅಲ್ಲ, ಅವ್ರು ಸಿಟ್ಟಲ್ಲಿ ಎತ್ತಿದ್ರು ಬಿಸಾಡೋಕ್ಕೆ. ಈ ವಾಸ್ ವೆರಿ ವೆರಿ ಟೆಂಪರ್ಡ್. ಸೊ ಅವರಿಗೆ ಎದುರು ಜವಾಬ್ ಕೊಡೋದು ಅಥವಾ ಇಲ್ಲ ಅನ್ನೋದು, ಆಗಲ್ಲ ಅನ್ನೋದು ಇದೆಯಲ್ಲ, ಆಗ್ತಾನೆ ಇದಿಲ್ಲ. ಈ ನೆವರ್ ಯೂಸ್ ಟು. ಆ್ಯಂಡ್ ಮನೆ ತೀರಾ ಸ್ವಚ್ಛವಾಗಿರಬೇಕು. ಆ್ಯಂಡ್ ಆ ಥಿಂಗ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲೇ ಇರಬೇಕು. ಒಂಚೂರು ಅಲ್ಲಾಡಿದ್ರು he used to tell us ಅಲ್ಲೇ ವಾಪಸ್ ಇಡಿ. ಆ ಥರ he's brought up. ಆ ಥರ ಇರೋದ್ರಿಂದ ನೇವಿಯಲ್ಲಿ ಇದ್ದಿದ್ದು, ಐ ಟೋಲ್ಡ್ ಯು. ಸೊ ಅವ್ರದ್ದು ಡಿಸಿಪ್ಲಿನ್ ಎಲ್ಲ ಮೇಜರ್ ಪ್ರಾಬ್ಲಮ್. ನಾವು ಶೂ ಎಲ್ಲ ಬಂದು ಸ್ಕೂಲಿಂದ ಹಿಂಗೆ ಬಿಸಾಡೋದು, ಬ್ಯಾಗ್ ಹಿಂಗೆ ಬಿಸಾಡೋದು ಇಲ್ವೇ ಇಲ್ಲ. ಶೂ ತೆಗೆದು ಶೂ ರ್ಯಾಕ್, ಬ್ಯಾಗ್ ತೆಗೆದು ಬ್ಯಾಗಲ್ಲಿ ಇಡಬೇಕು ಅಲ್ಲೇ, ಆ ಥರದ್ದು. ಅಮ್ಮ ಸಹ ಅಷ್ಟೇ. ನಮ್ಮ ಕಿಚನ್ ನೋಡಿದ್ರೆ ಅವಾಗ ಅಡಿಗೆ ಮಾಡಿದ್ದಾರೆ ಗಲೀಜಾಗಿ ಇಲ್ಲವೇ ಇಲ್ಲ. ಒಂದು ದಿನ ನಾನು ನಮ್ಮ ಕಿಚನ್ ಆಗಲಿ, ನಮ್ಮ ಬೆಡ್ರೂಮ್ ಆಗಲಿ ಆ ಥರ ಈ ಥರ ಇರೋದು ನಾನು ನೋಡೇ ಇಲ್ಲ. ಬಟ್ಟೆಗಳು ಬೆಡ್ ಇವಾಗ ನನ್ನ ಮಗಳು ಟವಲ್ ಹಾಕಿದ್ರೆ ನಾನು ರಾಕ್ಷಸಿ ರುದ್ರಾವತಾರ ತಾಳ್ತೀನಿ. ಬಟ್ ಆವಾಗ ಇಟ್ ವಾಸ್ ನಮ್ಗೆ ಗೊತ್ತು, ದಿಸ್ ಇಸ್ ಮೆಂಟ್ ಟು ಬಿ ಹಿಯರ್, ಇಲ್ಲೇ ಇಡಬೇಕು, ಇದು ಇಲ್ಲೇ ಇಡಬೇಕು, ಆ ಥರದ ಪ್ರಿನ್ಸಿಪಲ್ಸ್. ಸೊ ಅದು ಕಲ್ತ್ಕೊಂಡು ಬಂದಿರೋದ್ರಿಂದ ಈಗಲೂ ಅಷ್ಟೇ ನಾನು ಆನ್ ಟೈಮ್ ಇರ್ತೀನಿ. ನೀವು 7:15 ಕರೆದ್ರೆ 7:35 ಇರ್ತೀನಿ ನಾನು. ಆ್ಯಂಡ್ ಇಫ್ ಐ ಆಮ್ ಕಮಿಂಗ್ ಲೇಟ್ ಐ ವಿಲ್ ಪುಟ್ ಅ ಮೆಸೇಜ್, ಇಷ್ಟು ಟೈಮಿಗೆ ಇದ್ದೀನಿ, ಐ ಆಮ್ ರೆಡಿ, ಐ ವಿಲ್ ಕಮ್ ವಿತ್ ಮೇಕಪ್, ವಿತ್ ಕಾಸ್ಟ್ಯೂಮ್, ಎವ್ರಿಥಿಂಗ್, ಐ ಆಮ್ ರೆಡಿ, ಐ ವಿಲ್ ಅಪ್ಡೇಟ್ ದೆಮ್. ಬಿಕಾಸ್ ನಂಗೆ ಯಾರು ಕಾಯಬಾರ್ದು ಅಂತ ಅದೊಂದು ಪಾಲಿಸಿ, ಅದು ಮೊದಲಿಂದನೂ ಕಲ್ತ್ಕೊಂಡು ಬಂದಿರೋದು. ದಟ್ ಈಸ್ ವಾಟ್ ಮೈ ಫಾದರ್ ಹ್ಯಾಸ್ ಥಾಟ್ ಮೀ. ಅವ್ರು ಮತ್ತೆ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ಐ ವಾಸ್ ವೆರಿ ವೆರಿ ಡಿಸಿಪ್ಲಿನ್ಡ್. ಹಂಗೆ ನಮ್ಮ 6 ಪ್ಯಾಕ್ಸ್ ಅನ್ನೋದು ನನಗೆ ಸಲ್ಮಾನ್ ಖಾನ್ ಬಂದ್ಮೇಲೆ ಗೊತ್ತಾಗಿದ್ದು. ನಮ್ಮ ಡ್ಯಾಡಿಗೆ 6 ಪ್ಯಾಕು ಬಿಫೋರ್ ವೆನ್ ಐ ವಾಸ್ ಅ ಚೈಲ್ಡ್ ಅವಾಗಿಂದ ಇದೆ. 6 ಪ್ಯಾಕ್ 8 ಪ್ಯಾಕ್ ಎಲ್ಲ. ನಾನು ಇವಾಗ ಹಳೆ ಫೋಟೋನು 6 ಪ್ಯಾಕ್ ಡ್ಯಾಡಿಗೆ 6 ಪ್ಯಾಕ್ ಕಾನ್ಸೆಪ್ಟ್ ಗೊತ್ತಾಗಿದೆ ಸಲ್ಮಾನ್ ಖಾನ್ ಇಂದ. ಬಟ್ ನಮ್ಮ ಡ್ಯಾಡ್ ಯೂಸ್ ಟು ಮೇಂಟೈನ್ 6 ಪ್ಯಾಕ್ ದಟ್ ಟೈಮ್. ಅಂದ್ರೆ ರೆಕಗ್ನೈಸ್ ಮಾಡೋರು ಯಾರು ಇರ್ಲಿಲ್ಲ ನೋಡಿ. ನೀವು ಜಲ್ಲಿ ಹೊಡಿತಾರೆ ಗೊತ್ತಾ, ಜಲ್ಲಿ ಹೊಡಿತಾರೆ, ಕಲ್ಲು ಹೊಡಿತಾರೆ, ಈ ಮನೆ ಕೆಲಸ ಮನೆದು ಇದೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ನೋಡಿ 6 ಪ್ಯಾಕ್ ಇರುತ್ತೆ. ಏನು ತಿನ್ನಲ್ಲ, ಯಾವ ಪ್ರೋಟೀನು ಕುಡಿಯಲ್ಲ, ಯಾವ ಜಿಮ್ಮು ನೋಡಿಲ್ಲ, ಮೂತಿನೂ ನೋಡಿರಲ್ಲ, ಅಂಥವ್ರಿಗಿರುತ್ತೆ 6 ಪ್ಯಾಕು. ಪಾಪ ವರ್ಷಾನ್ಗಟ್ಲೆ ಜಿಮ್ ಹೋಗಿ ಬಂದು 6 ಪ್ಯಾಕ್ ಬರುತ್ತೆ. ಓಕೆ ಮೇಡಮ್, ನೀವು ಮೊದಲನೇ ಸಿನಿಮಾ ಮಾಡ್ತೀರಾ, ಹೋಗಿ ಮೊದಲನೇ ದಿನ ಶೂಟ್ ಕೂಡ ಮಾಡ್ತೀರಾ. ಹೊಸದು ಎಲ್ಲ, ಆ ಪ್ರಪಂಚ ಅನ್ನೋದೇ ಹೊಸದು. ಕ್ಯಾಮ್ರಾ ಹೊಸದು. ಕ್ಯಾಮ್ರಾಮನ್ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ ಹೆಂಗೆ ರೆಸ್ಪಾಂಡ್ ಮಾಡ್ತಿದ್ರು, ಹೇಳ್ಕೊಡೋರ ನಿಮಗೆ? ಆ್ಯಕ್ಚುಲಿ ಸಿನಿಮಾದಲ್ಲಿ ನಾನು ಕಲ್ತಿರೋದು ತುಂಬ ಕಡಿಮೆ. ಬಿಕಾಸ್ ನಮಗೆ ಜಾಸ್ತಿ ಡೈಲಾಗ್ಸ್ ಆಗಲಿ, ಇಂಟೋನೇಷನ್ಸ್ ಆಗಲಿ ಇದು ಜಾಸ್ತಿ ಇರಲ್ಲ. ಹೌದು. ಸೊ ಅದರಿಂದ ಅಬ್ಬಬ್ಬ ಅಂದರೆ 1-2 ಲೈನ್ ಡೈಲಾಗು. ಸೊ ಅದೇನು ಕಷ್ಟ ಆಗಲಿಲ್ಲ ನನಗೆ, ಅಷ್ಟೊಂದು ಕಷ್ಟ ಆಗಲಿಲ್ಲ. ಇಟ್ ವಾಸ್ ಓಕೆ. ಹೇಳ್ಕೊಡೋರು ಈ ಥರ ಹೇಳಿ ಅಂತ, ಇನ್ನೊಂದು ಮಾಡೋಣಮ್ಮ, ಈ ಥರ ಹೇಳಮ್ಮ ಅನ್ನೋರು ಅಷ್ಟೇ. ಅವ್ರು ಹೆಂಗೆ ಹೇಳ್ಕೊಡ್ತಾ ಇದ್ರು ಅದು ಹೇಳಿಸ್ಕೊಳ್ತಾ ಇದೆ. ಯೂಶ್ವಲಿ ಆರ್ಟಿಸ್ಟ್ ಡೈರೆಕ್ಟರ್ಸ್ ಇದು
ಡೈರೆಕ್ಟರ್ ಹೇಗೆ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕು ಅಂತಾರೋ, ಯಾವ ರೀತಿ ಅವ್ರ ತಲೆಯಲ್ಲಿ ಈ ಕ್ಯಾರೆಕ್ಟರ್ ಈ ಥರ ಇರಬೇಕು ಅದನ್ನ ಅವ್ರಿಗೆ ಕೊಡುವಂಥದ್ದು ಆರ್ಟಿಸ್ಟ್ ಕರ್ತವ್ಯ ಅಷ್ಟೇ. ಹೌದು. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಓಕೆ. ನಂದು ಆಲ್ಮೋಸ್ಟ್ 1-2 ಮೂವೀಸ್ ಹಂಗೆ ಆಯಿತು. ಸೊ ಹೋಗೋದು, ಕೆಲಸ ಮಾಡೋದು, ಬರೋದು, ಅವ್ರ ಜೊತೆ ನಿಂತ್ಕೊಳ್ಳೋದು, ಇವ್ರ ಜೊತೆ ನಿಂತ್ಕೊಳ್ಳೋದು, ಮಾತಾಡೋದು ಅಷ್ಟೇ. ಎಲ್ಲ ಕೂತ್ಕೊಂಡು ಈ ಥರ ಕ್ಯಾರವ್ಯಾನ್ ಸಿಸ್ಟಮ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವಾಗ ಇರ್ತಾ ಇದ್ದಿಲ್ಲ. ಸೊ ಎವ್ರಿಬಡಿ, ಆಲ್ ದ ಆರ್ಟಿಸ್ಟ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ಲೈಕ್ ದಟ್, ಒಂದು ಫ್ಯಾಮಿಲಿ ಥರ. ಸೊ ಇಟ್ ವಾಸ್ ಮೋರ್ ವೆಲ್ಕಮಿಂಗ್. ಏನಂತಾರೆ, ನಿಮ್ಮನ್ನ ಇನ್ನೂ ಕಂಫರ್ಟಬಲ್ ಮಾಡುತ್ತೆ. ಓಕೆ, ಯು ಬಿಲಾಂಗ್ ಹಿಯರ್, ಇಲ್ಲಿ ಕೆಲಸ ಮಾಡ್ಬೋದು, ಇಲ್ಲಿ ಯಾವ ತೊಂದರೆನೂ ಇಲ್ಲ, ಇನ್ನೂ ಕಂಫರ್ಟಬಲ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಒನ್ ಆರ್ಟಿಸ್ಟಿಕ್ ರಿಕ್ವೈರ್ಮೆಂಟ್. ಹೊಸಬ್ರು ಆದ ತಕ್ಷಣ ಒಂಥರ ಹೆದರ್ತಾರೆ, ಮಾಡ್ತಾರೆ. ವೆನ್ ಯು ಮೇಕ್ ದೆಮ್ ಕಂಫರ್ಟಬಲ್ ಅಲ್ಲ, ದೇ ವಿಲ್ ಬಿಕಮ್ ಮೋರ್ ಗುಡ್. ಅದು ಹೌದು, ನನಗೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು. ನಿಮ್ಮ ಎದುರುಗಡೆ ಇರೋರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಪರ್ಸನಾಲಿಟಿನೂ ಬಿಲ್ಡ್ ಆಗುತ್ತೆ, ನಿಮ್ಮ ಆಕ್ಟಿಂಗ್ ಕೆಪಾಸಿಟಿ ಆಗಲಿ ಎಲ್ಲಾನು ವರ್ಕ್ ಆಗುತ್ತೆ. ಅಂದ್ರೆ ಕಂಫರ್ಟ್ ಆಗಿದ ತಕ್ಷಣ ನಾವು ಓಪನ್ ಅಪ್ ಆಗ್ತೀವಿ, ಏನು ಅನ್ಕೊಳ್ಳಲ್ಲ. ಅಂಡ್ ಆ ಥರದ್ರಲ್ಲಿ ಶಿವಣ್ಣ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ದೇ ವೆರಿ ವೆರಿ ಫ್ರೆಂಡ್ಲಿ. ಮಾತಾಡ್ಸೋ ರೀತಿ, ಗೌರವ ಕೊಡೋದು, ಅಮ್ಮ ಅಮ್ಮ ಅಂತ ಮಾತಾಡ್ತಾರೆ, ಹೇಗಿದ್ಯಮ್ಮ, ಚೆನ್ನಾಗಿದ್ಯಮ್ಮ, ಹೌ ಆರ್ ಯು, ಆ ಥರ ಒಂಥರ ತುಂಬಾ ಕೇರ್ ತಗೊಂಡು ಮಾತಾಡ್ತಾರೆ. ದಟ್ ಇಸ್ ಯು ಫೀಲ್ ಗುಡ್. ಹೌದು. ಮತ್ತೆ ಅವ್ರ ಜೊತೆ ಕೆಲಸ ಮಾಡುವಾಗ ಅಯ್ಯಬ್ಬಾ ಇವ್ರ ಜೊತೆನ ಹಂಗ ಅನ್ಸಲ್ಲ. ಹೌದು ಹೌದು, ಇಟ್ಸ್ ನೈಸ್, ಯು ಆರ್ ಗೋಯಿಂಗ್ ಬ್ಯಾಕ್ ಹೋಮ್ ಅಂತ ಅನ್ಸುತ್ತೆ. ಹೌದು. ಅವ್ರೇನಾದ್ರೂ ಮತ್ತೆ ಇಲ್ಲ ಬನ್ನಿ ನಮ್ದೊಂದು ಪ್ರಾಜೆಕ್ಟ್ ಇದೆ, ಒಂದು ಮೂವಿ ಇದೆ ಮಾಡಿ ಅಂತಂದ್ರೆ ವೆಯ್ಟ್ ಮಾಡ್ತಾ ಇಟ್ ಇಸ್ ಆಲ್ವೇಸ್. ಐ ಟೋಲ್ಡ್ ಯು ಅಲ್ಲ, ನಾನು ಫಸ್ಟ್ ವಜ್ರೇಶ್ವರಿಯಿಂದ ಪಾದಾರ್ಪಣೆ ಮಾಡಿದ್ದು. ಅವ್ರ ಪ್ರತಿ ಚಿತ್ರನು ನನ್ನನ್ನು ಬಿಡದೆ, ಅವರು ಕರೀದೆ ಅಥವಾ ಕೆಲಸ ಕೊಡದೆ ಮಾಡೇ ಇಲ್ಲ. ಕಂಟಿನ್ಯೂ, ನಾನು ಫ್ರೀ ಇಲ್ಲ, ನನ್ನ ಕಾಲೇಜ್ ಪ್ರಾಬ್ಲಮ್ ಇದೆ ಅಂತಾಗ ಮಾತ್ರ ಮಾಡಿಲ್ಲ, ಇಲ್ಲ ಎಲ್ಲ ಮೂವಿಗಳಲ್ಲೂ ಅವ್ರದ್ದು ಪಾತ್ರ ಮಾಡಿದ್ದೀನಿ. ಟಿಲ್ ಇದು ಯಾವ್ದದು ಸ್ವಸ್ತಿಕ್. ಹೌದು ಮ್ಯಾಮ್, ಅವಾಗ ಫೋನ್ಸ್ ಇರ್ಲಿಲ್ಲ, ನಿಮಗೆ ಚಾನ್ಸ್ಗಳು ಹೆಂಗ್ ಬರ್ತಿತ್ತು? ಮೊದಲು ನಮ್ಮನೇಲೂ ಫೋನ್ ಇದ್ದಿಲ್ಲ. ಇಟ್ ವಾಸ್ ಅ ನೇಬರ್ಸ್ ಫೋನ್. ಸೊ ಅವ್ರು ಕರೆದ್ರೆ ಹೇಳಿದ್ರೆ ನಾನು ಹೋಗಿ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ಆಗೋದು. ಇಲ್ಲ ಅಂದ್ರೆ ಅದೇ ಫೋನ್ ಮಾಡಿ ಹೇಳೋರು, ಇಲ್ಲಿ ಈ ಆಫೀಸಿಗೆ ಬನ್ನಿ ಅಮ್ಮ, ಈ ತರ ಮಾತಾಡ್ಬೇಕು. ನಾನು ಅಮ್ಮ ಹೋಗ್ತಾ ಇದ್ವಿ, ಅಥವಾ ನಾನು ಡ್ಯಾಡಿ ಹೋಗ್ತಾ ಇದ್ವಿ. ಆ ತರ ಇದು ಆಗ್ತಾ ಇತ್ತು. ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತಾ ಬೇರೆ ಪ್ರೊಡಕ್ಷನ್ ಇಂದ ನಾನು ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಆ ಪ್ರೊಡಕ್ಷನ್ ಮ್ಯಾನೇಜರ್ ಇನ್ನೊಬ್ರಿಗೆ ಹೇಳಿ, ಇನ್ನೊಬ್ರಿಗೆ ಹೇಳಿ, ಆ ತರ ಚೈನ್ ಲಿಂಕ್ ಆಗಿ ಕ್ಯಾರೆಕ್ಟರ್ಸ್ ನಾನು ಹೇಳಿದ್ನಲ್ಲ, ಯಾವುದೇ ಹೀರೋಗ್ ತಂಗಿ ಹುಡುಕ್ಬೇಕಂದ್ರೆ ಫಸ್ಟ್ ನೇಮ್ ವಾಸ್ ಮೈನ್. ಓಕೆ. ಇಫ್ ನಾನು ಮಾಡಕ್ ಆಗ್ಲಿಲ್ಲ ಅಂದ್ರೆ ದೇ ಟು ಗೋ ಫಾರ್ ಅದರ್ ಗರ್ಲ್ಸ್, ಆ ಥರ. ಸೊ ಆಲ್ಮೋಸ್ಟ್ ಎಲ್ಲ ಹೀರೋಗಳಿಗೂ ಜೊತೆನೂ ಕೆಲಸ ಮಾಡಿದ್ದೀನಿ. ಓಕೆ ಮೇಡಮ್, ನೀವು ಹೇಳ್ತಿದ್ರಿ ಅಂದ್ರೆ ಸ್ಲೋಲಿ ಅಪ್ಪ ಒಪ್ಕೊಂತಾ ಬಂದ್ರು ಅಂತ. ಬಟ್ ಇನಿಷಿಯಲಲ್ಲಿ ಇರಲಿಲ್ಲ. ಬಟ್ ಅಮ್ಮ ನಿಮ್ಮನ್ನು ಮ್ಯಾನೇಜ್ ಮಾಡಿಕೊಂಡು, ಇಲ್ಲಿ ಅಪ್ಪನ್ನೂ ಮ್ಯಾನೇಜ್ ಮಾಡಿಕೊಂಡು, ಮನೇನೂ ಮ್ಯಾನೇಜ್ ಮಾಡಿಕೊಂಡು, ಜೊತೆಗೆ ತಂಗಿ ಕೂಡ ಇದ್ದಾರೆ. ಮನೆ ಕೆಲಸ ಮಾಡಿಕೊಂಡು, ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಕೂಡ ಬರ್ತಿದ್ರು. ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು? ನೀವು ಅವ್ರಿಗೆ ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ? ಐ ಥಿಂಕ್ ನಾನು ಲೇಟ್ ನೈಟ್ ಶೂಟ್ ಮಾಡ್ಕೊಂಡು ಬಂದರೆ ನಾನು ಹೋಗಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಹೌದು. ಬಟ್ ಅಮ್ಮ ಎಲ್ಲ ಮನೆ ಕೆಲಸ ಮುಗಿಸಿ ಬೆಳಗ್ಗೆಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡಿಕೊಂಡು ಆಮೇಲೆ ಹೋಗಿ ಮಲ್ಗೋರು. ಪುನಃ ನನಗಿಂತ ಮುಂಚೆ ಎದ್ದು ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನನ್ನನ್ನು ಎಬ್ಬಿಸಿ, ಇದು ಅಂತಲ್ಲ, ನಾವು ಎಲ್ಲೇ ಶೂಟಿಂಗ್ ಹೋದ್ರೂ ಅಷ್ಟೇ, ಫಸ್ಟ್ ಹೋಗಿ ಅವ್ರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಮೇಲೆ ನನ್ನನ್ನು ಎಬ್ಬಿಸಿ ನಂಗೆ ಸ್ನಾನ ಕಳಿಸೋರು. ಸೊ ದಟ್ ಆ ಟೈಮು 5:30 ನಮ್ಮ ಪಿಕಪ್ ಅಂತ ಇದ್ರೆ, ಅಥವಾ 6 ಗಂಟೆ ಪಿಕಪ್ ಅಂತ ಇದ್ರೆ, ಅದಕ್ಕಿಂತ ಮುಂಚೆ ನನ್ನನ್ನು ಎಬ್ಬಿಸಿ ನನ್ನನ್ನು ರೆಡಿ ಮಾಡೋರು. ಸೊ ಈ ವ್ಯಾಲ್ಯೂಸ್ ಎಲ್ಲ ಅಲ್ಲಿವರೆಗೂ ಗೊತ್ತಾಗಲಿಲ್ಲ ನನಗೆ, ಈ ಥರದ್ದು ಇವ್ರು ಮಾಡ್ತಾರೋ ಇದು ಕೆಲಸಗಳಾಗಲಿ. ಆಮೇಲೆ ರಿಯಲೈಸ್, ಐ ವಾಸ್ ಟೂ ಯಂಗ್ ಅವಾಗ. ಆ್ಯಂಡ್ ಇದೆಲ್ಲ ಯೋಚನೆ ಮಾಡೋಷ್ಟು ಇಲ್ಲ. ಬಂದ ಕೆಲಸ ಮಾಡ್ದ, ಓದ್ದ, ಮಲ್ಕೊಂಡ ಅಷ್ಟೇ. ಬಟ್ ಇವಾಗ ವೆನ್ ಐ ರಿಕಲೆಕ್ಟ್, ಎಷ್ಟೆಲ್ಲ ನಾವು ಏನೋ ಒಂದು ಕೆಲಸ ಮಾಡೋದಕ್ಕೆ ಎಷ್ಟು ಒದ್ದಾಡ್ತೀವಿ, ಎಷ್ಟು ನಾನು ಯಾಕೆ ಮಾಡಲಿ, ನಾನು ಇದು ಯಾಕೆ ಮಾಡಬೇಕು, ಅದು ಯಾಕೆ ಮಾಡಬೇಕು, ಆಮೇಲೆ ಮಾಡ್ತೀನಿ, ಇದೆಲ್ಲ ತಗೊಳ್ತೀವಿ. ಅವ್ರು ಯಾವುದೂ ಇದಿಲ್ಲದೆ, ಯಾವ ಅಪೇಕ್ಷೆನೂ ಇಲ್ಲದೆ, ಯಾವ ಸ್ವಾರ್ಥನೂ ಇಲ್ಲದೆ, ನಿಸ್ವಾರ್ಥದಿಂದ ಮಾಡಿದ್ದಾರೆ ಮಕ್ಕಳಿಗೆ ಅಂತ. ನಾನು ಆಸ್ ಅ ಮದರ್ ನಾನು ಅಷ್ಟು ಮಾಡಿದ್ದೀನೋ ಇಲ್ವೋ ದೇವರಣೆಗೂ ಗೊತ್ತಿಲ್ಲ. ಮತ್ತೆ ಅವ್ರು ಆಗ್ತಿರೋ ಕಷ್ಟ ಅವ್ರು ಎಕ್ಸ್ಪ್ರೆಸ್ ಕೂಡ ಮಾಡಲ್ಲ, ಎಕ್ಸ್ಪ್ರೆಸ್ಸೇ ಮಾಡಿಲ್ಲ, ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿಲ್ಲ. ಇವಾಗಲೂ ಅಷ್ಟು ಅಮ್ಮನ ಜೊತೆ ಜಗಳ ನೀವು ಸುಮ್ಮನೆ ಇರಮ್ಮ, ಏನಾರು ಹೇಳಕ್ ಬಂದ್ರೆ ಸುಮ್ಮನೆ ಇರಮ್ಮ ಹಂಗೆ ಹಿಂಗೆ ಅಂತೀನಿ. ಬಟ್ ಇದೆಲ್ಲ ಯೋಚನೆ ಮಾಡಿದಾಗ ಐ ಶುಡ್ ಲಿಸನ್ ಟು ಹರ್. ನಾನು ಅವ್ರು ಹೇಳೋದನ್ನ ಕೇಳಬೇಕು, ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಬರೀ ಅವ್ರನ್ನ ಬಾಯಿ ಮುಚ್ಚಿಸೋದ್ರಲ್ಲೇ ಇರ್ತೀವಿ ನಾವು. ಅಂದರೆ ಅವ್ರು ಏನಾದ್ರು ಹೇಳ್ಬೇಕಾದ್ರೆ ಗೊತ್ತು ಬಿಡು, ಐ ಶುಡ್ ಲಿಸನ್ ಅಂತ ಅನ್ಸುತ್ತೆ. ಕೆಲವು ಟೈಮ್ ಕೂತ್ಕೊಂಡಾಗ ನಾನು ತಪ್ಪು ಮಾಡಿದೆ, ನಾನು ಮಾತಾಡಬೇಕಾಗಿತ್ತು,
ಅವ್ರು ಏನು ಹೇಳ್ತಾರೋ ಪೇಷನ್ಸೇ ಇಲ್ಲ ನನಗೆ, ನಿಜವಾಗ್ಲೂ ಹೇಳ್ತೀನಿ. ನಮ್ಮ ಜನ್ರೇಷನು ಪೇಷನ್ಸೇ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂದ್ಬಿಟ್ಟು ಕೇಳಲೇಬೇಡಿ, ಅದು ಯಾವ ಜನ್ರೇಷನ್ ಅಂತಲೇ ಅರ್ಥ ಆಗ್ತಿಲ್ಲ. ನನ್ನ ಜನ್ರೇಷನ್ ಅಂತೂ ಕೆಲವು ಟೈಮ್ ಪೇಷನ್ಸೇ ಇಲ್ಲ. ಬಟ್ ನಾವು ಅಟ್ಲೀಸ್ಟ್ ರಿಯಲೈಸ್ ಮಾಡ್ಕೊಳ್ತೀವಿ ಅಂದರೆ ನಮ್ಮ ತಪ್ಪುಗಳನ್ನ ಏನು ಅಂತ. ಸೊ ಅದೆಲ್ಲ ನಂಗೆ ಇವಾಗ ಯೋಚನೆ ಮಾಡಿದಾಗ ಎಷ್ಟು ನಮಗೋಸ್ಕರ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ, ಎಷ್ಟು ಬೈಸ್ಕೊಂಡಿದ್ದಾರೆ ನಮ್ಮ ಅಪ್ಪನ ಹತ್ರ, ಎಷ್ಟು ಉಗಿಸ್ಕೊಂಡಿದ್ದಾರೆ. ಆ ಥರದ್ದೆಲ್ಲ ಗೊತ್ತಿರೋದಷ್ಟಾದ್ರೆ ಗೊತ್ತಿಲ್ಲದೆ ಇರೋದೇ ಎಷ್ಟೊಂದಿದೆ. ಹೌದು, ನಿಜವಾಗ್ಲೂ. ಹೌದು. ಸೊ ದಟ್ ವೇ ಐ ಆಮ್ ರಿಯಲಿ ಗ್ರೇಟ್ಫುಲ್. ಇವತ್ತು ನಾನು ಏನಾದರೂ ಒಂದು ಹೆಸರು ಮಾಡಿದ್ದೀನಿ, ವಾಣಿಶ್ರೀ ಅಂದರೆ ಯಾರು ಅಂತ ಜನರು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ಮೈ ಮದರ್ ಕಸ್ತೂರಿ. ಹೌದಲ್ಲ, ಐ ಆಮ್ ನಥಿಂಗ್ ವಿದೌಟ್ ಹರ್. ಹೌದು. ಓಕೆ ಅಮ್ಮ, ಇನ್ನು ಹೇಳೋದಾದರೆ ವಜ್ರೇಶ್ವರಿ ಕಂಬೈನ್ಸ್ ಅಣ್ಣ ಅವರ ಪ್ರೊಡಕ್ಷನ್ನು ಮತ್ತು ದೊಡ್ಡ ಮನೆ ಪ್ರೊಡಕ್ಷನ್ ಅನ್ನೋದು, ಮತ್ತು ದೊಡ್ಡ ಮನೆ ಅಂತಂದರೆ ದೊಡ್ಡ ಮನೆನಪ್ಪ ಕೈ ಮುಗಿಬೇಕು ಅನ್ನೋ ಫೀಲ್ ಅವಾಗ ಇನ್ನೂ ಜಾಸ್ತಿ ಇತ್ತು. ಇವಾಗಲೂ ಇದೆ, ಬಟ್ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅವರಿಗೆ ಕೊಡೋ ಮರ್ಯಾದೆ ಎಲ್ಲದನ್ನು. ಆ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬ ಜನ ವೆಯ್ಟ್ ಮಾಡೋರು. ಬಟ್ ನಿಮಗೆ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಅದು ಎಲ್ಲ ತಂಗಿ ಕ್ಯಾರೆಕ್ಟರ್ಸೇ ಬರುತ್ತೆ. ಅವ್ರಿಗೆ ತಂಗಿ ಮಾಡೋದೂ ಹೌದು, ಅಣ್ಣ ಅಂತ ಹೇಳ್ಬೋದು ಅನ್ನೋ ಥರ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಮ್ಮ? ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದಾಗ ಯಾವುದೇ ಫಿಲಮ್ ಸ್ಟಾರ್ಟ್ ಆದರೂ ಅವರು ಅಣ್ಣವರು ಬಂದು ಪೂಜೆ ಮಾಡೋದು ಅಥವಾ ಅವ್ರು ಇದ್ದೇ ಇರೋರು. ಸೊ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ, ಅವರು ಕಾಲಿಗೆಲ್ಲರೂ ಜನ ಬೀಳೋರು ಅಂತೆಲ್ಲ ಕೇಳ್ತಿದ್ನಲ್ಲ, ಯಾಕೆ ಬೀಳ್ತಾರೆ ಹಾಗೆ ಹೀಗೆ ಅಂತ. ಹೌದು, ನಮಗೆ ಅಷ್ಟು ಗೊತ್ತಿಲ್ಲ, ಅಷ್ಟು ಯಾಕೆ ಬೀಳ್ತಾರೆ, ಅವರು ಮನುಷ್ಯರಲ್ವಾ, ಯಾಕೆ ಬೀಳ್ತಾರೆ ಅಂತ. ಬಟ್ ಆ ವ್ಯಕ್ತಿತ್ವ, ಆ ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ಇರೋ ಸರಳತೆ, ಅದನ್ನೆಲ್ಲ ನೋಡಿದ್ರೆ ವಿದೌಟ್ ಯುವರ್ ನಾಲೆಜ್ ನೀವು ಹೋಗಿ ಬೀಳ್ತೀರಾ. ನಾನು ತುಂಬ ಜನದ ಹತ್ರ ಕೇಳಿದ್ದೀನಿ, ಯು ಜಸ್ಟ್ ಫಾಲ್ ಫಾರ್ ಹಿಸ್ ಫೀಟ್. ಬಿಕಾಸ್ ಎಂಥ ಅದ್ಭುತ ವ್ಯಕ್ತಿ ಅಂದರೆ ಐ ಹ್ಯಾವ್ ಟು ಟೆಲ್ ಯು ದ ಎಕ್ಸ್ಪೀರಿಯನ್ಸ್. ಬಟ್ ಅದು ನೆಕ್ಸ್ಟ್ ಹೇಳ್ತೀನಿ, ಇವಾಗ ಹೇಳಲ್ಲ, ಸರ್ಪ್ರೈಸ್. ಅದನ್ನ ಹೇಳ್ಕೊಳಕ್ಕಾಗಲ್ಲ. ಯು ಶುಡ್ ಸಿ ಹಿಮ್. ಒಂಥರ ಆ ತೇಜಸ್ಸೇ ಬೇರೆ. ಯು ಫಾಲ್ ಫಾರ್ ಇಟ್. ಹೇಳ್ದೇನೆ ವಿದೌಟ್ ಯುವರ್ ನಾಲೆಜ್ ಯು ಜಸ್ಟ್ ಗೋ ಅಂಡ್ ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್ ಸಿಕ್ಕರೆ ಸಾಕು ಅನ್ನೋ ಥರ. ದಟ್ ವಾಸ್ ಇಟ್. ಆ ಚಾಮು ಇದೇ ಬೇರೆ. ನಿಮ್ಮ ಮೊದಲನೇ ಸಿನಿಮಾದಲ್ಲಿ ಆದಂಥ ಅನುಭವಗಳು ಮತ್ತು ಪ್ರೊಡಕ್ಷನ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ಕೂತಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ವಾಣಿಶ್ರೀ ಮೇಡಮ್ ಅವರ ಮೊದಲನೇ ಸಿನಿಮಾ, ಅದರಲ್ಲಿ ಆದಂಥ ಅನುಭವಗಳು ಮತ್ತು ಆ ಪ್ರೊಡಕ್ಷನ್ ಬಗ್ಗೆ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.